ಬಿಜೆಪಿ ಈಗಾಗಲೇ ಡೇ ಒನ್ನಿಂದ ಬಹಳ ಕ್ಲಿಯರ್ ಕಟ್ ವಿಷನ್ ಅಂತ ತೋರಿಸ್ತಾ ಇದೆ. ಏನು ಅಂತ ಕೇಳಿದ್ರೆ, ನಾವು ಪ್ರತಿಭಟನೆ ಮಾಡಕ್ಕೆ ಬಂದಿರೋದೇ ಧರ್ಮೇಂದ್ರ ಪ್ರಧಾನ್ ಇಷ್ಟೆಲ್ಲ ಆರೋಪಗಳು ಬಂದರೂ ಕೂಡ, ಕಳಂಕಗಳು ಬಂದರೂ ಹುದ್ದೆಯಲ್ಲಿ ಮುಂದುವರಿತಾ ಇರೋದ್ರ ಕಾರಣಕ್ಕೆ ಅಂತ. ಹೀಗಾಗಿ ಸಹಜವಾಗಿ ಅವ್ರ ಡಿಮ್ಯಾಂಡ್ನಲ್ಲಿ ದೊಡ್ಡ ವಿಚಾರ ಅಂತ ಹೇಳಿದ್ರೆ ರಾಜೀನಾಮೆ ವಿಚಾರ. ಬಟ್ ಕೇಂದ್ರ ಯಾಕೋ ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ, ಕಾಪಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ನಿನ್ನೆ ಕೂಡ ರಿಯಾಕ್ಷನನ್ನು ಕೊಟ್ಟರು. ಅವ್ರು ಏನು ಹೇಳಿದರು ಅಂತಂದರೆ, ನನಗೆ ಜವಾಬ್ದಾರಿಯನ್ನು ಜನ ಹೆಗಲಿಗೆ ವಹಿಸಿದ್ದಾರೆ ಅಂದಮೇಲೆ ನಾನು ಯಾಕೆ ನುಣುಚ್ಕೊಳ್ಳಿ ರಾಜೀನಾಮೆ ಕೊಡೋದ್ರ ಮೂಲಕ, ನಾನು ರಾಜೀನಾಮೆ ಕೊಡಲ್ಲ ಅಂತ ಅಂದರೆ ಈ ರಾಜೀನಾಮೆ ಅನ್ನೋ ಆ್ಯಂಗಲನ್ನು ಹಿಂಗೂ ನೋಡ್ಬೋದಾ ಅಂತ ಬಿ ಜೆ ಪಿಗರಿಂದ ನೋಡಿ ಕಲಿಬೇಕಷ್ಟೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈ ಪ್ರತಿಭಟನೆಯನ್ನು ಆರಿಸಬೇಕು ಅಂದರೆ ಸರ್ಕಾರದ ಬಳಿ ಇರುವಂತಹ ಒಂದೇ ಒಂದು ಏಕೈಕ ಆಪ್ಷನ್ ಅಂದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಬಟ್ ಅವ್ರನ್ನ ಕಾಪಾಡಿಕೊಳ್ಳೋ ಕೆಲಸಕ್ಕೆ ಸರ್ಕಾರ ಜಾಸ್ತಿ ಫೋಕಸ್ ಮಾಡ್ದಂಗಿದೆ. ಯಾಕೆ ಅಷ್ಟೊಂದು ಆಸಕ್ತಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆನ ಪಡ್ಕೊಳ್ಳದೇ ಇರೋದು ಯಾಕೆ? ಅವ್ರನ್ನ ಕಾಪಾಡ್ಕೊಳ್ತಾ ಇರೋದ್ರ ಹಿಂದಿರುವಂತ ಆಸಕ್ತಿ ಏನು, ವಿಶೇಷ ಆಸಕ್ತಿ? ನೋಡಿ, ಒಂದು ರೀತಿ ಸರ್ಕಾರ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದೇ ಇಲ್ಲಿ ಸಮಸ್ಯೆ ಉದ್ಭವ ಆಗಲಿಕ್ಕೆ ಕಾರಣ. ನೋಡಿ, ಈವರೆಗೂ ಕೂಡ ನಾವು ನಿನ್ನೆ ಮೊನ್ನೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ಇದ್ರ ಬಗ್ಗೆ. ರಾಜೀನಾಮೆ ತೆಗೆದುಕೊಳ್ಳುವಂಥ ವಿಚಾರ ಅಥವಾ ಬಿ ಜೆ ಪಿ ತನ್ನ ಶಾಸಕರು ಸಂಸದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋ ವಿಚಾರದಲ್ಲಿ ಯಾವತ್ತೂ ಕೂಡ ಉದಾರತೆಯನ್ನು ತೋರಿಲ್ಲ. ಸೊ ಈ ವಿಚಾರದಲ್ಲೂ ಕೂಡ ಅಂಥದ್ದೇ ಸ್ವಪ್ರತಿಷ್ಠೆಯನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇರುವಂಥದ್ದು. ನೋಡಿ, ಈ ಪ್ರೊಟೆಸ್ಟ್ ಏನು ನಡೀತಾ ಇದೆ, ಜೆನ್ಜಿ ಕಿಡ್ಸ್ ಏನು ಮಾಡ್ತಾ ಇದ್ದಾವೆ, ಈ ಪ್ರೊಟೆಸ್ಟನ್ನು ಭಾಳ ಲೈಟಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿತ್ತು. ಮಕ್ಕಳಲ್ವ ಏನು ಮಾಡ್ತವೆ ಅನ್ನುವಂತಹ ಒಂದು ನಿರ್ಲಕ್ಷ್ಯ ಧೋರಣೆಯೂ ಕೂಡ ಇತ್ತು. ಆದರೆ ಒಂದು ತಿಂಗಳ ಪ್ರತಿಭಟನೆ ಬಳಿಕ ಯಾವತ್ತು ಜುಲೈ 20ನೇ ತಾರೀಕು ಸಂಸತ್ ಮುತ್ತಿಗೆಯ ಪ್ರೊಟೆಸ್ಟನ್ನು ಕೇಂದ್ರ ಸರ್ಕಾರ ಗಮನಿಸ್ತೋ, ದೆಹಲಿ ಪೊಲೀಸರ ನಿರೀಕ್ಷೆಗೂ ಮೀರಿ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಅವತ್ತು ಬಂದಿತ್ತು, ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು. ಅದಾದ ಬಳಿಕವೇ ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ವಲ್ಪ ಸೀರಿಯಸ್ನೆಸ್ ಆಗಿದ್ದು. ಅಲ್ಲಿವರೆಗೂ ಕೂಡ 4 ದಿನ ಪ್ರೊಟೆಸ್ಟ್ ನಡೀಬೋದು, 5ನೇ ದಿನಕ್ಕೆ ಹೋಗ್ಬೋದು ಅನ್ನುವಂಥದ್ದು. ನೋಡಿ, ಮೋದಿ ಸರ್ಕಾರಕ್ಕೆ ಪ್ರೊಟೆಸ್ಟ್ಗಳು ಅನ್ನುವಂಥದ್ದು ಹೊಸದೇನೂ ಅಲ್ಲ. 4-5 ತಿಂಗಳು ರೈತರ ಹೋರಾಟ ನಡೆದರೂ ಕೂಡ ಆ ಕಡೆ ತಿರುಗಿ ಕೂಡ ನೋಡಿದಂತಹ ಸನ್ನಿವೇಶದಲ್ಲಿ ಸರ್ಕಾರ ಇತ್ತು. ಈಗಲೂ ಕೂಡ ಅಂಥದ್ದೇ ಒಂದು ನಿರ್ಲಕ್ಷ್ಯವನ್ನು, ತಾತ್ಸಾರವನ್ನು ಕೂಡ ಈ ಸರ್ಕಾರ ಮಾಡ್ತಾ ಇತ್ತು. ಆದರೆ ಯಾವಾಗ ದೆಹಲಿಯ ಒಳಗಡೆ ಇಷ್ಟು ದೊಡ್ಡ ಪ್ರತಿಭಟನೆ ಆರ್ಗನೈಸ್ ಆಯಿತು, ಆಗ ಸರ್ಕಾರಕ್ಕೂ ಕೂಡ ಒಂದು ಭಯ ಆಗಿತ್ತು. ಹೀಗಾಗಿ ಅವರ ಜೊತೆಗೆ ನೆಗೋಷಿಯೇಷನ್ಗೂ ಕೂಡ ಮುಂದಾಗಿತ್ತು. ಈ ಹಂತದಲ್ಲಿ ಅಂದರೆ ಯಂಗ್ ಜನರೇಷನ್ ಪ್ರತಿಭಟನೆ ಮಾಡಿ ಒಬ್ಬ ಮಂತ್ರಿಯ ರಾಜೀನಾಮೆಯನ್ನು ಪಡೆದ್ರೆ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ಮುಖಭಂಗ ಆಗಬಹುದು ಅನ್ನುವಂಥದ್ದು ಬಹುಶಃ ಸರ್ಕಾರ ಥಿಂಕ್ ಮಾಡ್ತಾ ಇರ್ಬೋದು, ನರೇಂದ್ರ ಮೋದಿ ಅವರು ಥಿಂಕ್ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ರಾಜೀನಾಮೆಯನ್ನು ಪಡೆಯದೆ ಬದಲಿ ಮಾರ್ಗಗಳನ್ನು ಬಳಸಿಕೊಂಡು ಹೇಗೆ ಹೋರಾಟಗಾರನ ಮನವೊಲಿಸ್ಬೋದು, ಈ ಪ್ರತಿಭಟನೆಯನ್ನು ಮುಗಿಸ್ಬೋದು ಅನ್ನುವಂಥದ್ರ ಬಗ್ಗೆ ಜಾಸ್ತಿ ಫೋಕಸಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಮರ್ಯಾದೆ ಹೋಗ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಂತೆ ಕೂಡ ಕಾಣಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ರಾಜೀನಾಮೆ ಹೊರತಾದ ಒಂದಷ್ಟು ಫಾರ್ಮುಲಾಗಳನ್ನು ಕಂಡುಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಆದರೆ ಅದಕ್ಕೆ ಯಶಸ್ಸು ಸಿಗ್ತಾ ಇಲ್ಲ. ಇವತ್ತು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆಯನ್ನು ಕೊಡಲೇಬೇಕಾದಂಥ ಅನಿವಾರ್ಯ ನರೇಂದ್ರ ಮೋದಿ ಸರ್ಕಾರಕ್ಕಿದೆ. ಮಮತಾ.